ಅಂಜಲಿ, ಇವತ್ತು ಪ್ರೀತಿಯ ಬರ್ಡೇ ಅಲ್ಲವಾ? ಎಸ್ ಬೇಬಿ ಕಾರ್ನ್. ಏನು ಅಂಜಲಿ, ಮತ್ತಿನ್ನೇನೆ ರಾಗ ಎಳೆಯದೆ ಏನಂತ ಹೇಳು ವಿಷಯನ. ಹಾಗಲ್ಲ ಅಂಜು, ಇವತ್ತು ಪ್ರೀತಿ ಬರ್ಡೇ ಅಲ್ಲ, ಸೊ ನಾವು 12 ಗಂಟೆಗೆ ಒಂದು ಸರ್ಪ್ರೈಸ್ ಆಗಿ ಅವಳಿಗೆ ವಿಶ್ ಮಾಡುವ ಅಂತ. ಎಸ್, ನೀನು ಹೇಳೋದು ಕರೆಕ್ಟ್ ಆಗಿದೆ. ಹಾಗೆ ಮಾಡುವ. ಇವತ್ತು ವಿಶ್ ಮಾಡಿದರೆ ಎಲ್ಲರೂ ಒಟ್ಟಿಗೆ ಹಾಲಲ್ಲಿ ಮಲ್ಗೋಣ, ಆಮೇಲೆ ಅವಳಿಗೆ ಸರ್ಪ್ರೈಸ್ ಆಗಿ ವಿಶ್ ಮಾಡೋಣ. ಏನಂತೀರಾ? ಹಾಗಲ್ಲ ಕಣೆ, ವಿಶ್ ಮಾಡೋದಂತಾದರೆ ಮಂಜುನು ನಮ್ಮ ಜೊತೆ ಇರಬೇಕು ತಾನೆ. ಮಂಜು ಬೇರೆ ರೂಮಲ್ಲ. ಹೌದು ಕಣೆ, ನಾನು ನಿಮ್ಮ ಜೊತೆನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಹಾಗಿದ್ರೆ ನಾನೊಂದು ಐಡಿಯಾ ಹೇಳ್ತೀನಿ, ಓಕೆ ಅಂತೀರಾ? ಏನೇ? ಅಂಜು, ಮಂಜುಗೆ ಹೊಟ್ಟೆ ನೋವು ಅಂತ ಹೇಳಿ ಇಲ್ಲೇ ಕೂರಿಸೋಣ. ಆಮೇಲೆ ಪ್ರೀತಿ ಬಂದಾದ್ಮೇಲೆ ಇವಳು ಜೋರು ಹೊಟ್ಟೆ ನೋವು ಅಂತ ಹೋಗ್ಲಿ, ಆಗ ನಾವು ಅವಳನ್ನು ನಮ್ಮ ರೂಮಿಗೆ ಕರ್ಕೊಂಡು ಹೋಗೋಣ. ಏನಂತೀಯ? ಅಯ್ಯ, ವಾರ್ಡನ್ ಗೊತ್ತಾದ್ರೆ? ವಾರ್ಡನ್ಗೆ ಹೇಗಿದ್ರೂ ಗೊತ್ತಾಗುತ್ತೆ. ಯಾಕೆಂದರೆ ನಾವು ವಿಶ್ ಮಾಡಿ ಆದಮೇಲೆ ಬೆಳಿಗ್ಗೆ ಆಗುವಾಗ ಅವ್ರು ಕೇಳ್ತಾರೆ. ಸೊ ಆ ರೀತಿಯಲ್ಲಿ ನಾವು ಬೆಳಿಗ್ಗೆ ಹೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಏನಂತೀರಾ? ಹೌದು ಮಂಜು, ನೀನು ಹಾಗೇ ಮಾಡು. ಪ್ರೀತಿ ಬರೋ ಹಾಗಿದೆ, ಬೇಗ ಮಂಜು, ಬೇಗ ಆ್ಯಕ್ಟ್ ಮಾಡು. ಅಮ್ಮ, ನನಗೆ ತುಂಬ ಹೊಟ್ಟೆ ನೋವಾಗ್ತಿದೆ ಅಮ್ಮ. ಪ್ರೀತಿ, ಬೇಗ ಬಾ, ಮಂಜುಗೆ ಹೊಟ್ಟೆ ನೋವಾಗ್ತಿದೆ ಅಂತೆ. ಆ ನೀರ್ದು ಬಾಟ್ಲ್ ತಗೊಂಡು ಬಾ. ಏನಾಯ್ತು ಮಂಜು? ಅಮ್ಮ, ನನಗೆ ಯಾರ ಹತ್ರ ಹೇಳಬೇಕಂತ ಗೊತ್ತಾಗ್ತಿಲ್ವಲ್ಲ, ಇಷ್ಟೊಂದು ಹೊಟ್ಟೆ ನೋವಾಗ್ತಿದೆ. ಅಯ್ಯೋ, ನನಗೇನೇನಾಗ್ತಿದೆಯಲ್ಲ. ಅಯ್ಯೋ, ನಾನು ಬದುಕ್ತೇನಾ ಇಲ್ವಾ? ಏನು ಮಂಜು ಈ ಥರ ಮಾತಾಡ್ತಿದ್ಯಾ? ಈಗೆಲ್ಲ ಮಾತಾಡಬೇಡ ಕಣೆ. ಅಯ್ಯೋ, ನಮ್ಮ ಮಂಜುಗೆ ಏನಾಯ್ತು? ಹೀಗೆಲ್ಲ ಮಾಡಬೇಡ ಮಂಜು, ನನಗೆ ತುಂಬ ಭಯ ಆಗ್ತಿದೆ. ನಾನು ಹೋಗಿ ವಾರ್ಡನ್ನ ಕರ್ಕೊಂಡು ಬರ್ತೀನಿ. ವಾರ್ಡನ್ ಎಲ್ಲ ಬೇಡ ಪ್ರೀತಿ, ನಮ್ಮ ರೂಮಲ್ಲೇ ಹೊಟ್ಟೆ ನೋವಿಗೆ ಮದ್ದಿದೆಯಲ್ಲ, ನಮ್ಮ ರೂಮಿಗೆ ಕರ್ಕೊಂಡು ಹೋಗೋಣ ಮೊದಲು. ಸರಿ, ಹಂಗಿದ್ರೆ ಬನ್ನಿ, ಬೇಗ ಹೋಗೋಣ. ಅಲ್ಲಿ ಬೇಡ ಮಂಜು, ಏನಾದರೂ ಮಾಡೋಣ ಇರು. ಪ್ರೀತಿ, ಅವಳು ಸ್ವಲ್ಪ ಮಲಗಲಿ, ನೀನು ಹೋಗಿ ದಿಂಬು ತಗೊಂಡು ಬಾ, ಹೋಗು. ಮಂಜು, ಈಗಾಗಲೇ 11:15 ಆಗೋಗಿದೆ. ಸೊ ನೀನು ಹುಷಾರಾಯ್ತಂತ ಹೇಳು. ಹೊಟ್ಟೆ ನೋವು ಇಲ್ಲೇ ಮಲ್ಗೋಣ, ಮಲಗಿ ಅವಳಿಗೆ ನಿದ್ದೆ ಬಂದಾದ್ಮೇಲೆ ಎಬ್ಸೋಣ. ಸರಿ ಅಂಜು. ಮಂಜು, ನಿನ್ನ ಹೊಟ್ಟೆ ನೋವು ಈಗ ಕಮ್ಮಿ ಆಯ್ತಾ? ಹ್ಞೂ ಕಣೆ, ಇವಾಗ ಕಮ್ಮಿ ಆಯಿತು. ನಾವಿಲ್ಲೇ ಮಲ್ಗೋನ್ವಾ? ಹಾಂ ಸರಿ. ಹೇ ಕವಿತಾ, ಮಂಜು, ಎಲ್ಲರೂ ಇದ್ದೇಳ್ರಿ? ಪ್ರೀತಿ ಮಲಗಿದಾಳೆ. ಹ್ಯಾಪಿ ಬರ್ಡೇ ಟು ಯು ಪ್ರೀತಿ. ಕೆಳಗೆ ಹಾಕ್ಬೇಡಿ ಕಣ್ರೆ.